ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸ್ವರ್ಣಗೌರಿ ಮತ್ತು ಗಣೇಶ ಹಬ್ಬ ಎಂದು ಪ್ರಾರಂಭ ಅಂತೇಳಿ ಇವತ್ತು ಅದರ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಹೆಣ್ಣು ಮಕ್ಕಳಿಗೆ ಪ್ರಮುಖವಾದ ಹಬ್ಬಗಳಲ್ಲಿ ಈ ಒಂದು ಸ್ವರ್ಣಗೌರಿ ಮತ್ತು ಗಣೇಶ ಹಬ್ಬವು ಕೂಡ ಒಂದಾಗಿರುತ್ತದೆ. ನಮ್ಮ ಪ್ರತಿ ಒಂದು ಮನೆಯಲ್ಲೂ ಕೂಡ ಸೌಭಾಗ್ಯವನ್ನು ತರುವಂಥ ಒಂದು ಹಬ್ಬ ಅಂತ ಅಂದರೆ ಈ ಒಂದು ಗೌರಿ ಗಣೇಶ ಹಬ್ಬವಾಗಿರುತ್ತದೆ. ದೇವಿಯರಲ್ಲಿ ಅತಿ ಶಕ್ತಿವಾದ ಆದಿಶಕ್ತಿ ಅವತಾರ ಅಂತೇಳಿ ನಾವು ಗೌರಿ ದೇವಿಯನ್ನು ಪೂಜೆ ಮಾಡ್ತೇವೆ. ಹಾಗೆ ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ಇಬ್ಬರೂ ಕೂಡ ಉಪವಾಸ ಇದ್ದು ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ. ವಿವಾಹಿತ ಮಹಿಳೆಯರು ತಮ್ಮ ಒಂದು ವೈವಾಹಿಕ ಜೀವನ ಚೆನ್ನಾಗಿರಲೆಂದು, ಮನೆ ಚೆನ್ನಾಗಿರಲೆಂದು ಖುಷಿಯಾಗಿ ಈ ಒಂದು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಿದ್ದಾರೆ. ಅವಿವಾಹಿತ ಮಹಿಳೆಯರು ಒಳ್ಳೆಯ ಒಂದು ಕಂಕಣ ಭಾಗ್ಯ ಕೂಡಿ ಬರಲಿ ಅಂತೇಳಿ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಗೌರಿ ವ್ರತವನ್ನು ಒಂದು ಉಪವಾಸ ಇದ್ದೇ ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ಇದರ ಪೂಜಾ ವಿಧಾನವನ್ನು ನಾನು ಆದಷ್ಟು ಬೇಗ ನಿಮಗೆ ಪ್ರತಿಯೊಂದು ಬಗ್ಗೆನೂ ಕೂಡ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ವ್ರತದ ದಾರ ಆಗಿರ್ಬೋದು, ಪೂಜಾ ವಿಧಾನ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಕೂಡ ಗಣೇಶ ಹಬ್ಬನೂ ಕೂಡ ನಾವು ತಿಳ್ಕೊಂಡು ಮಾಡುವಂಥದ್ದು ತುಂಬ ವಿಷಯ ಇರುತ್ತೆ. ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಈಗ ನೋಡಿ, ಸ್ವರ್ಣಗೌರಿ ಮತ್ತು ಗಣೇಶ ಚತುರ್ಥಿ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ನಾವು ಆಚರಣೆ ಮಾಡಬೇಕಾಗಿರೋಂಥದ್ದು ಮೊದಲು ಸ್ವರ್ಣಗೌರಿ ಪೂಜೆಯನ್ನು ಮಾಡ್ತೇವೆ. ಭಾದ್ರಪದ ಮಾಸ ಶುಕ್ಲ ಪಕ್ಷ ತೃತೀಯ ದಿನದಂದು ಅಂದರೆ 5ನೇ ತಾರೀಕು ಗುರುವಾರ ಮಧ್ಯಾಹ್ನ 12:22 ಪ್ರಾರಂಭವಾದರೆ 6ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 3:02 ಮುಕ್ತಾಯವಾಗುತ್ತದೆ. ಅಂದರೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು 6ನೇ ತಾರೀಕು ಶುಕ್ರವಾರ ಸ್ವರ್ಣಗೌರಿ ಪೂಜೆಯನ್ನು ಆಚರಣೆ ಮಾಡಿದರೆ, ಹಾಗೆ ಗಣೇಶ ಚತುರ್ಥಿಯನ್ನು ನಾವು 6ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 3:02 ಪ್ರಾರಂಭವಾದರೆ 7ನೇ ತಾರೀಕು ಶನಿವಾರ ಸಾಯಂಕಾಲ 5:32 ಮುಕ್ತಾಯವಾಗುತ್ತದೆ. ನಾವು ಈ ಒಂದು ಗಣೇಶ ಚತುರ್ಥಿನ ಆಚರಣೆ ಮಾಡಬೇಕಾಗಿರುವಂಥದ್ದು 7ನೇ ತಾರೀಕು ಶನಿವಾರವಾಗಿರುತ್ತದೆ. ಹಾಗೆ ನೋಡಿ, ಸ್ವರ್ಣಗೌರಿ ನಮಗೆ ಶುಕ್ರವಾರ ಬಂದಿರೋದ್ರಿಂದ ಲಕ್ಷ್ಮೀ ವಾರವೂ ಕೂಡ ಹೌದು, ತುಂಬ ವಿಶೇಷವಾದದ್ದು. ಹಾಗೆ ಶನಿವಾರ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೇವೆ. ಇನ್ನು ಪೂಜೆಯ ಬಗ್ಗೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳು ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.